ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವೈಶು ಟಿಪ್ಸ್. ನಿಮಗೂ ಕೂಡ ಈ ರೀತಿಯಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಕಾಣಿಸ್ಬೇಕು, ನಿಮ್ಮ ಮುಖದ ಮೇಲೆ ಎಷ್ಟೇ ಪಿಗ್ಮೆಂಟೇಷನ್ ಕಲೆ ಇದ್ದರೂ ಹಾಗೂ ಪಿಂಪಲ್ಸ್ ಕಲೆ ಇದ್ದರೂ ಸ್ನೇಹಿತರೆ, ಈಸಿಯಾಗಿ ಆ್ಯಂಡ್ ನ್ಯಾಚುರಲ್ ಆಗಿ ಯಾವುದೇ ಒಂದು ಫೇಶಿಯಲ್ ಮಾಡದೆ ಮನೆಯಲ್ಲಿ ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಫೇಸ್ ಪ್ಯಾಕ್ನ ಹಾಕ್ಕೊಂಡು ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಕಾಣಿಸ್ಕೊಳ್ಬೇಕು ಅಂದರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೂ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಎಷ್ಟೇ ಒಂದು ಕಪ್ಪು ಕೊಳೆ ಇದ್ದರೂ ಕೂಡ ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ನಿಮ್ಮ ಮುಖದ ಮೇಲೆ ಎಷ್ಟೇ ರಿಂಕಲ್ಸ್ ಇದ್ದರೂ ಹಾಗೂ ಪಿಂಪಲ್ಸ್ ಇದ್ದರೂ ಕೂಡ ಈಸಿಯಾಗಿ ನಾವು ಕೊರಿಯನ್ ರೀತಿಯಾಗಿ ನಿಮ್ಮ ಮುಖನ ಕಾಣಿಸ್ಕೊಳ್ಬೇಕು ಅಂತಂದರೆ ಈ ಒಂದು ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾವ ರೀತಿ ನಮ್ಮ ಸ್ಕಿನ್ನ ಈ ರೀತಿಯಾಗಿ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬೇಕು ಅಂತ ನೋಡಿ. ನಾನು ಇಲ್ಲಿ ಮೊದಲಿಗೆ ಒಂದು ಬೌಲ್ನ ತೊಗೋತಾ ಇರೋದು ಸ್ನೇಹಿತರೆ. ನೆಕ್ಸ್ಟ್ ಇದ್ರ ಒಳಗಡೆ ನಾನು ಶಾಂಪೂನ ಯೂಸ್ ಮಾಡ್ಕೋತಾ ಇರೋದು. ಶಾಂಪೂ ಅಂತೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡಸ್ಟ್ ಆ್ಯಂಡ್ ಪಿಂಪಲ್ಸ್ ಇದ್ದರೂ ಹಾಗೂ ಪಿಗ್ಮೆಂಟೇಷನ್ ಇದ್ದರೂ ಸ್ನೇಹಿತರೆ, ಇದರಿಂದ ನಾವು ಈಸಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಸ್ಕಿನ್ ಎಷ್ಟೇ ಡಸ್ಟ್ ಇದ್ದರೂ ಕೂಡ ತುಂಬಾ ಕ್ಲೀನಾಗಿ ಮಾಡೋದಕ್ಕೆ ನಾವು ಶಾಂಪೂನ ಯೂಸ್ ಮಾಡ್ಕೊಳ್ಳೇಬೇಕು ನೋಡಿ. ನಾನು ಒಂದು ಶಾಂಪೂನ ಈ ಒಂದು ಬೌಲ್ ಒಳಗಡೆ ಹಾಕೋತಾ ಇರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿಯಾಗಿ ಸ್ನೇಹಿತರೆ. ನಾನು ನ್ಯಾಚುರಲ್ ಆಗಿರುವಂಥ ಈ ರೀತಿ ಹೋಮ್ ರೆಮಿಡೀಸ್ಗಳನ್ನ ಹೇಳ್ಕೊಡ್ತಾ ಇರ್ತೇನೆ ಯಾವಾಗಲೂ ನನ್ನ ಚಾನಲ್ನಲ್ಲಿ. ನೀವು ಕೂಡ ಇಷ್ಟಪಟ್ಟರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ನೋಡಿ, ನಾನಿಲ್ಲಿ ಶಾಂಪೂನ ಇವಾಗ ಹಾಕ್ಕೊಂಡಿರೋದಾಗಿದೆ. ಹಾಗೂ ನೆಕ್ಸ್ಟ್ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನಾವು ಯಾವುದೇ ಒಂದು ಫೇಶಿಯಲ್ಗೆ ಹೋಗದೆ, ಯಾವುದೇ ಒಂದು ಟ್ರೀಟ್ಮೆಂಟ್ನ ತಗೊಳ್ಳದೆ ಈ ರೀತಿಯಾಗಿ ನ್ಯಾಚುರಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ಆರಂಭವಾಗುತ್ತೆ ಸ್ನೇಹಿತರೆ. ಹಾಗೂ ತುಂಬಾ ಹೊಳಪು ಕೂಡ ಬರುತ್ತೆ ಹೋಗುತ್ತೆ ಸ್ನೇಹಿತರೆ. ನೋಡಿ, ನಾನಿಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬ್ರೂ ಪೌಡರ್ ಅಂದರೆ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು. ಕಾಫಿ ಪೌಡರ್ ನೀವು ಯಾವುದೇ ಒಂದು ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ. 1 ಸ್ಪೂನಷ್ಟು ಕಾಫಿ ಪೌಡರ್ನ ಇದರೊಳಗಡೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಕಾಫಿ ಪೌಡರ್ ಅಂತೂ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೂ ನಮ್ಮ ಡ್ರೈ ಸ್ಕಿನ್ ಇದ್ದರೂ ಆಯಿಲಿ ಸ್ಕಿನ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ತಾ ಬರ್ಬೋದು ನಿಮ್ಮ ಸ್ಕಿನ್ ಮೇಲೆ. ನಿಮ್ಮ ಮುಖದ ಮೇಲೆ ಎಷ್ಟೇ ಒಂದು ರಿಂಕಲ್ಸ್ ಇದ್ದರೂ ಕೂಡ ಇದರಿಂದ ನಾವು ದೂರ ಮಾಡ್ಕೊಳ್ಬೋದು ಈಸಿಯಾಗಿ. ನಾವು ಮನೆಯಲ್ಲೇ ನೋಡಿ ಯಾವ ರೀತಿ ಫೇಶಿಯಲ್ಗಳನ್ನ ಮಾಡಿಬಿಟ್ಟು ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇರೋದು ಸ್ನೇಹಿತರೆ. ಈ 2 ಇಂಗ್ರೀಡಿಯೆಂಟ್ಸ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಈ 2 ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಏನು ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಬನ್ನಿ. 1/2 ಸ್ಪೂನಷ್ಟು ನಾನು ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ಕೋತಾ ಇರೋದು ನೋಡಿ. ಫೇರ್ ಆ್ಯಂಡ್ ಲವ್ಲಿನ ನಮ್ಮ ಸ್ಕಿನ್ಗೆ ವೈಟಾಗಿ ಕಾಣಿಸೋದಾಗಿ ಹಾಗೂ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ನಾವು ಡೈಲಿ ಲೈಫಲ್ಲಿ ಡೈಲಿ ರೂಟೀನಲ್ಲಿ ನಾವು ಯೂಸ್ ಮಾಡ್ತಾನೆ ಇರ್ತೇವೆ ಸ್ನೇಹಿತರೆ. ಆದರೆ ವೀಕಲ್ಲಿ ಒಂದ್ಸಲ ಆದರೂ ಈ ರೀತಿಯಾಗಿ ಫೇರ್ ಆ್ಯಂಡ್ ಲವ್ಲಿನ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಎಷ್ಟೇ ಕಪ್ಪಗಾಗಿದ್ದರೂ ಹಾಗೂ ಎಷ್ಟೇ ಡಲ್ ಇದ್ದರೂ ಕೂಡ ಸ್ನೇಹಿತರೆ ಗ್ಲೋಯಿಂಗ್ ಆಗಿ ಆ್ಯಂಡ್ ಹೊಳೆಯೋ ಹಾಗೆ ಕಾಣಿಸೋ ಹಾಗೆ ಮಾಡುತ್ತೆ ನೋಡಿ. ನಾನು ಒಂದು 1/2 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ನಾನು ಹಣ್ಣಾಗಿರುವಂಥ ಲಿಂಬೆ ಹಣ್ಣನ್ನು ಯೂಸ್ ಮಾಡ್ತಾ ಇರೋದು ನೋಡಿ. ಒಂದು 4-5 ಹನಿ ಅಷ್ಟೇ ಇದ್ರೊಳಗಡೆ ಹಾಕ್ಕೊಂಡು ಬಿಡಿ. ಯಾಕಂದರೆ ನಿಮ್ಮ ಮುಖದ ಮೇಲೆ ಎಷ್ಟೇ ಪಿಂಪಲ್ಸ್ ಇದ್ದರೂ ಕೂಡ ಇದರಿಂದ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಹಾಗೂ ಎಷ್ಟೇ ಒಂದು ರಿಂಕಲ್ಸ್ ಪ್ರಾಬ್ಲಮ್, ನಿಮ್ಮ ಸ್ಕಿನ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ನಾವು ಲೆಮನ್ನಿಂದ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ನೋಡಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು ನೋಡಿ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಫೇಸ್ ಪ್ಯಾಕ್ಗಳನ್ನ ಮಾಡಿಬಿಟ್ಟು ನ್ಯಾಚುರಲ್ ಆಗಿ ನಮ್ಮ ಫೇಸ್ನ ಗ್ಲೋ ಆಗಿ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ಸ್ಟೆಂಟಾಗಿ ನಮ್ಮ ಫೇಸ್ನ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ನೋಡಿ. ನಮ್ಮ ಫೇಸ್ ಪ್ಯಾಕ್ ಅಂತೂ ಇವಾಗ ರೆಡಿ ಆಗಿದೆ. ಆ್ಯಂಡ್ ನನ್ನ ಕೈ ನೋಡಿ ಯಾವ ರೀತಿ ತುಂಬಾ ಡಲ್ ಆಗಿದೆ. ಹಾಗೂ ಎಷ್ಟು ತುಂಬಾ ಇವಾಗಲಂತೂ ವಿಂಟರ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನನ್ನ ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ತುಂಬಾ ಡಲ್ಲಾಗಿ ಕಾಣಿಸ್ತಾ ಇರೋದು ಅಂತ ನೋಡಿ. ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ ತಕ್ಷಣ ನೋಡ್ಬೋದು ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಎಷ್ಟೇ ಕಪ್ಪು ಕಲೆ ಇದ್ದರೂ ಕೂಡ ಸ್ನೇಹಿತರೆ ಇದರಿಂದ ನಾವು ರಿಮೂವ್ ಮಾಡ್ಕೊಳ್ಬೋದು ನೋಡಿ. ನಾನು ನನ್ನ ಹ್ಯಾಂಡ್ಸ್ಗೆ ಹಚ್ಚಿ ಈ ರೀತಿ ನಾನು ಚೆನ್ನಾಗಿ ಮಸಾಜ್ ಮಾಡ್ತಾ ಇರೋದು ಅಂತ. ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಾವು ಪಾರ್ಲರ್ಗಳಿಗೆ ಹೋಗಿ ಎಷ್ಟೆಲ್ಲ ದುಡ್ಡುಗಳನ್ನ ಖರ್ಚು ಮಾಡಿಬಿಟ್ಟು ಫೇಶಿಯಲ್ನ ಮಾಡ್ಕೋತಾ ಹೋಗ್ತೇವೆ ಸ್ನೇಹಿತರೆ. ಆದರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಬಂದರೆ ನೀವು ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ ಸ್ನೇಹಿತರೆ. ನೀವು ಕೂಡ ಮರ್ತು ಹೋಗ್ತೀರ ಯಾವುದೇ ಒಂದು ಪಾರ್ಲರ್ಗೆ ಹೋಗೋದು ಕೂಡ ನೋಡಿ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಡಿ. ಇದನ್ನು ವೀಕಲ್ಲಿ ಒಂದೇ ಸಲ ಟ್ರೈ ಮಾಡಿಬಿಟ್ಟು ನೋಡಿ. ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕರೆ ಸ್ನೇಹಿತರೆ ಕಮೆಂಟ್ ಮಾಡೋದು ಮರಿ
ನೋಡಿ ಈ ರೀತಿ ಚೆನ್ನಾಗಿ ಜಂಟಲಾಗಿ ಮಸಾಜ್ ಮಾಡ್ಕೊಂಡ್ಬಿಡಿ. ಒಂದು 5 ನಿಮಿಷ ಆದ ತಕ್ಷಣ ಇದನ್ನು ಒಂದು 20 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಬಿಟ್ಟಿಡಿ ಸ್ನೇಹಿತರೆ. ಒಂದು 20 ಮಿನಿಟ್ಸ್ ಆದ ತಕ್ಷಣ ನೀವು ನಾರ್ಮಲ್ ವಾಟರ್ನಿಂದ ನೀವು ಕೈ ವಾಶ್ ಮಾಡ್ಕೊಳ್ಬೋದು. ನೀವು ಮುಖಕ್ಕೆ ಹಚ್ಕೊಳ್ಳುವಾಗ ಅಥವಾ ನೀವು ಕೈಗೆ ಕಾಲಿಗೆ ಹಚ್ಕೊಳ್ಳುವಾಗ ನೀವು ಮೊದಲು ತಣ್ಣೀರಿನಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಈಗ ನಾನು ಕೈ ವಾಶ್ ಮಾಡ್ಕೊಂಡಿರೋದಾಗಿದೆ. ಮೊದಲಿಗೂ ಇವಾಗಲೂ ಯಾವ ರೀತಿ ತುಂಬಾ ಚೆನ್ನಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ನೋಡಿ ಸ್ನೇಹಿತರೆ. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.